ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ರವಿಚಂದ್ರನ್ ಅಶ್ವಿನ್ ಅವರು ಮಾತಾಡಿದ್ರು ವಿರಾಟ್ ಕೊಹ್ಲಿ ಅವರ ಬಗ್ಗೆ. ವಿರಾಟ್ ಕೊಹ್ಲಿ ಇಸ್ ನಾಟ್ ಬಿಗರ್ ದನ್ ದ ಗೇಮ್. ಇಂಡಿಯಾ ವಿಲ್ ನಾಟ್ ಮಿಸ್ ಹಿಮ್ ಇನ್ ಇಂಗ್ಲೆಂಡ್ ಸೀರೀಸ್. ಈ ಪ್ಲೇಡ್ ಆ್ಯಂಡ್ ಲೆಫ್ಟ್ ಅಷ್ಟೇ ಮುಗೀತು ಕತೆ. ವಿರಾಟ್ ಕೊಹ್ಲಿ ಮಿಸ್ ಮಾಡ್ಕೊಳ್ಳಲ್ಲ ಇಂಡಿಯನ್ ಕ್ರಿಕೆಟು ಹಂಗೆ ಹಿಂಗೆ ಅಂತೆಲ್ಲ ಇವರು ಶೋಗಳನ್ನ ಕೊಟ್ಟಿದ್ದಾರೆ. ಅಲ್ಲ ಗುರು, ನಾವು ಅಶ್ವಿನೇ ಮಿಸ್ ಮಾಡ್ಕೊತೀವಿ ಅಂತ ಅಂತಿದ್ದೀವಿ. ಇವ್ರು ನೋಡ್ರೆ ವಿರಾಟ್ ಕೊಹ್ಲಿನ ಮಿಸ್ ಮಾಡ್ಕೊಳ್ಳೋದಿಲ್ಲ ಯಾರು ಅಂತ ಹೇಳ್ತಾ ಇದ್ರಲ್ಲ. ವಿರಾಟ್ ಕೊಹ್ಲಿ ಇಂಡಿಯನ್ ಕ್ರಿಕೆಟ್ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರಲ್ಲ. ಮಿಸ್ ಮಾಡ್ಕೊತಾರೆ ಗುರು. ತೆಂಡೂಲ್ಕರ್ನ ಮಿಸ್ ಮಾಡ್ಕೊಳಲ್ವಾ ಇಂಡಿಯನ್ ಕ್ರಿಕೆಟು? ಮಿಸ್ ಮಾಡ್ಕೊತಾರೆ. ಬಟ್ ಇವ್ರಿಗೆ ಏನಕ್ಕೆ ಈ ಥರ ಕ್ರಿಕೆಟ್ಗಿಂತ ದೊಡ್ಡವರಲ್ಲ ವಿರಾಟ್ ಕೊಹ್ಲಿ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವಾಗ ಹೇಳಿದ್ವಿ ಕ್ರಿಕೆಟ್ಗಿಂತ ದೊಡ್ಡವರು ವಿರಾಟ್ ಕೊಹ್ಲಿ ಅಂತ? ಇವರೇ ಏನೇನೋ ಅನ್ಕೊತಾ ಇದ್ದಾರೆ. ಅಂದರೆ ಹೊಸ ಯಂಗ್ಸ್ಟರ್ಸು ಬರ್ತಾರೆ, ಹೊಸ ಒಂದು ಜನ್ರೇಷನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ. ಅದೆಲ್ಲ ಗೊತ್ತಿರೋ ವಿಚಾರನೇ. ಬಟ್ ವಿರಾಟ್ ಕೊಹ್ಲಿನ ಮಿಸ್ ಮಾಡ್ಕೊಳ್ಳೋದಿಲ್ಲ ಯಾರು ಅಂತ ಅಂದ್ಬಿಟ್ರೆ ಯಾರು ಮಿಸ್ ಮಾಡ್ಕೊಳ್ಳಲ್ಲ, ಇಂಡಿಯನ್ ಕ್ರಿಕೆಟೇ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಡ್ತು ಅಂದರೆ ಇದು ಅರ್ಟ್ ಆಗುತ್ತೆ ಗುರು ಸಿಕ್ಕಾಪಟ್ಟೆ. ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಅರ್ಟ್ ಆಗುತ್ತೆ, ಕ್ರಿಕೆಟ್ಗೆ ಒಂಥರ ಅರ್ಟ್ ಆಗುತ್ತೆ. ಯಾಕಂದರೆ ಲೆಜೆಂಡು ಗುರು ವಿರಾಟ್ ಕೊಹ್ಲಿ. ಏನು ಈ ಥರ ಹೇಳ್ತಾರೆ? ಇವರು ಲೆಜೆಂಡೇನೆ. ಅಶ್ವಿನ ಮಿಸ್ ಮಾಡ್ಕೊಳಲ್ವ ಯಾರು? ಇಲ್ಲ ಗುರು, ಒಂದು ಕ್ರಿಟಿಕಲ್ ಸಿಚುವೇಶನ್ ಬಂತು ಅಂದರೆ ಇಲ್ಲ ಗುರು ಅಶ್ವಿನ್ ಇದ್ರು ಅಂತಂದರೆ ಇಲ್ಲೊಂದು ಸೆಂಚುರಿ ಹೊಡೆದ್ಬಿಡೋರು, ಇಲ್ಲ ಅಂದರೆ ಒಂದು 5-4 ಎತ್ಬಿಡೋರು ಅನ್ನೋ ಥರ ಮಿಸ್ ಮಾಡ್ಕೊಂತಾರೆ. ಇವ್ರಿಗೆ ಏನಕ್ಕೆ ಈ ಥರ ಅನ್ನಿಸ್ತಿದೆ ಅಂತ ಗೊತ್ತಿಲ್ಲ. ಅಪ್ಡೇಟ್ ನಂಬರ್ 2, ಗ್ರೇಮ್ ಸ್ವಾನ್ ಅವರು ಮಾತಾಡಿದ್ದಾರೆ ಇಂಡಿಯನ್ ಕ್ರಿಕೆಟು ಉಣ್ಕೊಂಡು ಹೋಗುತ್ತೆ ಅಂತ. ಅಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಏನು ಬರ್ತಾ ಇದೆ, ಸೊ ಇದರಲ್ಲಿ 4-1 ಆಗುತ್ತಂತೆ ಗುರು. 4 ಮ್ಯಾಚ್ನ ಇಂಗ್ಲೆಂಡ್ ಗೆದ್ಬಿಟ್ಟು 1 ಮ್ಯಾಚ್ನ ಇಂಡಿಯಾ ಗೆಲ್ಲದಂತೆ. ಡಾಮಿನೇಷನ್ ಇಟ್ ಇಟ್ಸ್ ಬೆಸ್ಟ್ನ ತೋರಿಸ್ಬಿಟ್ಟು ಇವರು ಹಾವಳಿ ಕೊಟ್ಬಿಡ್ತಾರಂತೆ ಇವರ ಓಮ್ ಟರ್ಫಲ್ಲಿ ಅಂತ ಇವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಆ್ಯಂಡ್ ಇದು ಪ್ರಾಕ್ಟೀಸ್ ಮ್ಯಾಚ್ ಇದ್ದಂಗೆ ಇರ್ತೈತೆ ಆ್ಯಶಸ್ಗೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಅಂದರೆ ಇಂಡಿಯಾ ಏನೂ ಅಲ್ಲ, ಇಂಡಿಯನ್ ಕ್ರಿಕೆಟರ್ಸ್ ಏನೂ ಅಲ್ಲ ಅನ್ನೋ ಥರ ಇವ್ರ ಪ್ರಕಾರ ಇವ್ರು ಹೇಳ್ತಾ ಇದ್ದಾರೆ. ಅವನ ಅಜ್ಜಿ 4-1 ನಾವು ಮಾಡ್ತೀವ ಅಥವಾ ಅವ್ರು ಮಾಡ್ತಾರ ಅನ್ನೋದು ಗೊತ್ತಾಗುತ್ತೆ. ನೋಡೋಣ ಮಗ. ಸುಮ್ಮನೆ ಓವರ್ ಕಾನ್ಫಿಡೆನ್ಸ್, ಓವರ್ ಬಿಲ್ಡಪ್ಪಲ್ಲಂತೂ ಇದ್ದಾರೆ. ಇಂಡಿಯನ್ ಟೀಮು ಹೆಂಗಂಡು ಎನರ್ಜೆಟಿಕ್ ಸೈಡು ಏನೂ ಮಾಡೋಕ್ಕಾಗಲ್ಲ, ಏನು ಕಿತ್ತಾಕಾಗಲ್ಲ, ಏನು ಗುಡ್ಡಾಕಾಗಲ್ಲ ಅನ್ನೋ ಥರ ಒಂಥರ ವಿರಾಟ್ ಕೊಹ್ಲಿ, ರೋಹಿತ್, ಅಶ್ವಿನ್ ಇವ್ರು ಯಾರು ಇಲ್ಲದೆ ಇರೋದ್ರಿಂದ ಡೌನ್ ಕಾಣಿಸ್ತದೆ ಸಿಕ್ಕಾಪಟ್ಟೆ ಅನ್ನೋ ಥರ ಇವ್ರು ಅನ್ಕೊಂತ ಇದ್ದಾರೆ ಅಷ್ಟೇ. ನೋಡೋಣ ಅದೇನು ಮಾಡ್ತಾರೆ. ಇವರೆಲ್ಲ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ಅವನ ಅಜ್ಜಿ ಬ್ಯಾಕ್ ಫೈರ್ ಆಗ್ಬೇಕು, ಹಂಗೆ ಮಾಡ್ಬೇಕು ಅವ್ರಿಗೆ. ಅಪ್ಡೇಟ್ ನಂಬರ್ 3, ಜಸ್ಪ್ರೀತ್ ಬುಮ್ರಾ ಅವರು ಬಂದ್ಬಿಟ್ಟು ಇವಾಗ ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಕ್ಯಾಪ್ಟನ್ಸಿ ರಿಲೇಟೆಡ್ BCCI was looking at me for captaincy but I denied as you can't have a captain who only leads the side for 3 tests out of 5. ಅಂದರೆ ಇವರು 3 ಮ್ಯಾಚ್ ಆಡಬೇಕು ಅಂತ ಅನ್ಕೊಂಡಿದ್ರಂತೆ. ಆದ್ದರಿಂದ ನಾನು ಕ್ಯಾಪ್ಟನ್ಸಿ ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ, ನಾನೇ ಡಿನೈ ಮಾಡಿದೆ ಸ್ವತಃ. ಅಂದರೆ ಬುಮ್ರಾ ಅವ್ರನ್ನ ಏನಕ್ಕೆ ಇಲ್ಲಿ ಬಾರ್ಡರ್ ಗವಾಸ್ಕರ್ ಅವ್ರ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು ಕೂಡ ಏನಕ್ಕೆ ಇಲ್ಲಿ ಇಂಗ್ಲೆಂಡ್ ಸೀರೀಸ್ಗೆ ಕ್ಯಾಪ್ಟನ್ಸಿನ ಕೊಡ್ತಾ ಇಲ್ಲ ಅನ್ನೋ ಥರ ಕ್ವೆಶನ್ ಬಂದಿತ್ತು. ಬಟ್ ಶುಭ್ಮನ್ ಗಿಲ್ಗೆ ಇವಾಗ ಕೊಟ್ಟಿದ್ದಾರೆ. ಏನಕ್ಕೆ ರೀಸನ್ನು ಅಂತಂದರೆ ಇವ್ರು 3 ಟೆಸ್ಟ್ ಮಾತ್ರ ಆಡ್ತಾರಂತೆ, 3 ಟೆಸ್ಟು ಅಥವಾ ಅದಕ್ಕಿಂತ ಕಮ್ಮಿ ಆಡ್ತಾರಂತೆ. ಅದಕ್ಕೋಸ್ಕರ ವರ್ಕ್ಲೋಡ್ ಮ್ಯಾನೇಜ್ಮೆಂಟಿಂದ 5 ಟೆಸ್ಟ್ ಮ್ಯಾಚ್ಗೂ ಇರೋವಂಥ ಪ್ಲೇಯರ್ನ ಕ್ಯಾಪ್ಟನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ರಂತೆ. ಆ್ಯಂಡ್ ಇಲ್ಲಿಂದ ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ಸಿ ಅಂತೂ ಖಂಡಿತ ಕೊಡ್ತಾರೆ. ಈ ಸೀರೀಸ್ನ ಸೋತ್ರೂ ಸಹ ಕಂಟಿನ್ಯೂ ಹಂಗೆ ಆಗುತ್ತೆ. ಬುಮ್ರಾ ಅವರ ಕ್ಯಾಪ್ಟನ್ಸಿ ಏನಿದೆ ಸೊ ಅದು ಹಂಗೆ ಕೆಳಗಡೆ ಡೌನ್ಫಾಲ್ ಆಗೋಗ್ಬಿಡುತ್ತೆ ಅಷ್ಟೇ. ಯಾಕೆಂದರೆ ಒಬ್ಬರು ಕ್ಯಾಪ್ಟನ್ ಆಗಿ ಬಂದರು ಅಂತಂದರೆ ಮತ್ತೊಬ್ಬರು ಇನ್ನೊಂದ್ಸರಿ ಕ್ಯಾಪ್ಟನ್ ಆಗಿ ಬರೋದು ಅದು ಸಿಕ್ಕಾಪಟ್ಟೆ ಡೌಟು. ಅಪ್ಡೇಟ್ ನಂಬರ್ 4, ಜೋ ರೂಟು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಇಂಡಿಯನ್ ಯಂಗ್ಸ್ಟರ್ಸ್ಗಳಲ್ಲಿ, ಇಂಡಿಯನ್ ಪ್ಲೇಯರ್ಸ್ಗಳಲ್ಲಿ ಯಾರು ಜಾಸ್ತಿ ರನ್ಸ್ಗಳನ್ನ ಹೊಡಿಬೋದು ಅಂತ ಅವ್ರಿಗೇನೋ ಅನ್ನಿಸ್ತಿದೆ ಅಂತಂದರೆ ಅದು ಯಶಸ್ವಿ ಜಾಯಸ್ವಾಲ್ ಅಂತೆ. ವೆಸ್ಟ್ ಇಂಡೀಸ್ ಸೀರೀಸಲ್ಲಿ ಮಸ್ತಾಗಿ ಆಡಿದ್ರೆ, ಜೊತೆಗೆ ಆಸ್ಟ್ರೇಲಿಯಾ ಹೋಗ್ಬಿಟ್ಟು ಅಲ್ಲೂ ಕೂಡ ರನ್ಸ್ಗಳನ್ನ ಹೊಡೆದ್ರು. ಟೆಸ್ಟ್ ಅನ್ನೋದು ಇವರಿಗೆ ಸಿಕ್ಕಾಪಟ್ಟೆ ಕಡಕಾಗಿ ಸ್ಯೂಟ್ ಆಗಿದೆ. ಟೆಸ್ಟ್ ಮಾತ್ರ ಅಲ್ಲ, ಎಲ್ಲ ಫಾರ್ಮೆಟ್ಲೂ ಕೂಡ ಬೆಸ್ಟು ಲೆಫ್ಟ್ ಹ್ಯಾಂಡರ್ ಆಗಿದ್ದಾರೆ ಇವರು. ಸೊ ನನ್ನ ಪ್ರಕಾರ ಇವ್ರು ಜಾಸ್ತಿ ರನ್ಸ್ ಹೊಡಿಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ಯಶಸ್ವಿ ಜಾಯಸ್ವಾಲ್ ಬ್ಯಾಟಿಂದ ಅದು ಇಂಗ್ಲೆಂಡ್ ಅಂತ ನೆಲದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ರನ್ಸ್ಗಳು ಜಾಸ್ತಿ ಹೊಡಿತಾರೆ ಅಂತ. ಯಾಕಂದರೆ ಓವರ್ಸೀಸ್ ಕಂಡೀಷನಲ್ಲಿ ಜಾಯಸ್ವಾಲ್ ಸಗದಾಗೇ ಆಡಿದ್ದಾರೆ. ಅಪ್ಡೇಟ್ ನಂಬರ್ 5, WTC ಫೈನಲ್ 2027 ನಡಿಬೇಕು. 2 ವರ್ಷ ಬಿಟ್ಟು ಇದು 4ನೇ ಸೈಕಲ್ ಆಗುತ್ತೆ. 4ನೇ ಸೈಕಲ್ಲು ಎಲ್ಲಿ ನಡಿಬೇಕು ಫೈನಲ್ಸ್ ಅನ್ನೋದು ಕ್ವೆಶನ್ ಇದೆ. ಯಾಕಂದರೆ 3 ಸಲ ಇಂಗ್ಲೆಂಡಲ್ಲೇ ನಡೆದಿದೆ. ಇಂಗ್ಲೆಂಡವ್ರು ಮಾತ್ರ ಫೈನಲ್ಗೆ ಕ್ವಾಲಿಫೈ ಆಗಿಲ್ಲ. ಏನಿದು ಇಂಗ್ಲೆಂಡವ್ರು ಫೈನಲ್ಗೆ ಕ್ವಾಲಿಫೈ ಆಗೋರ್ಗು ಇಂಗ್ಲೆಂಡಲ್ಲೇ ನಡೆಸಬೇಕು ಅಂತ ಇದ್ದಾರೆ. ಅದೇನು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ 3 ಸಲನೂ ಕೂಡ ಇಂಗ್ಲೆಂಡಲ್ಲೇ ಫೈನಲ್ಸ್ ನಡೆಸಿರೋದು. ಯಾಕಂದರೆ ಕ್ರಿಕೆಟ್ ಹುಟ್ಟಿದ್ದು ಅಲ್ಲೇ ಅಂತ ಇವರು ಅಲ್ಲೇ ವಿಜೃಂಭಣೆಯಿಂದ ಫೈನಲ್ಸ್ನ ನಡೆಸ್ತಾ ಇದ್ದಾರೆ 3 ಸಲ. ಗೊತ್ತಿರೋ ಸೌತ್ ಆಫ್ರಿಕಾ 3ನೇ ಸಲ ಚಾಂಪಿಯನ್ಸ್ ಆಗಿದ್ದು. ಸೊ ಈ ಸಲ ಏನಾಗಬೇಕು, ಎಲ್ಲೋಗಬೇಕು ವೆನ್ಯೂ ಅಂತ ಕೇಳಿದ್ರೆ ಈ ಸಲ ನಾವು ಕೂಡ ಇಂಗ್ಲೆಂಡ್ಗೆ ಹೋಗುವಂಥ ಸಾಧ್ಯತೆ ಇದೆ ಅಂತ ಕಾಣಿಸ್ತಿದೆ. BCCI ಸ್ವಲ್ಪ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಂತೆ. ಬಟ್ ಒಪ್ಕೊಳ್ಳೋ ಥರ ಕಾಣಿಸ್ತಾ ಇಲ್ವಂತೆ ICC ಚೇರ್ಮನು ಜಯಶನೇ ಆಗಿರ್ಬೋದು. ಬಟ್ ಬೋರ್ಡ್ ಮೆಂಬರ್ಸ್ ಎಲ್ಲ ಒಪ್ಕೊಳ್ಳೋ ಥರ ಕಾಣಿಸ್ತಾ ಇಲ್ವಂತೆ. ಸೊ ಗೊತ್ತಿಲ್ಲ, ಮತ್ತೆ ವಾಪಸ್ ಇಂಗ್ಲೆಂಡ್ಗೆ ಶಿಫ್ಟ್ ಆದರೂ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. 4 ಸಲ ಕನ್ಸಿಕ್ಯೂಟಿವ್ ಆಗಿ ಫೈನಲ್ಸು ಇಂಗ್ಲೆಂಡಲ್ಲಿ ಆಗುತ್ತೆ ಅಂತಂದರೆ ಅದು ಇಂಗ್ಲೆಂಡ್ ಏನಾದ್ರು ಮತ್ತೆ ಕ್ವಾಲಿಫೈ ಆಗಿಲ್ಲ ಅಂದರೆ ಅವ್ರಿಗೆ ಬಿಗ್ಗೆಸ್ಟ್ ಲಾಸ್ ಅದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬಾ.